ಹೌದಪ್ಪ, ನೀ ಯಾಕೆ ದುಡ್ಡು ತಗೋತಿ ಅವ್ರ ಕಡೆ? ಟ್ರಾಫಿಕ್ ಫುಟ್ಪಾತ್ ಇದು, ಟ್ರಾಫಿಕ್ ಜನ ಎಲ್ಲ ಅಡ್ಡಾಡ್ಬೇಕು, ಜನ ಎಲ್ಲ ಅಡ್ಡಾಡ್ಬೇಕು. ಅಲ್ಲಿರೋದು ಫುಟ್ಪಾತ್, ಜನ ಅಡ್ಡಾಡಕ ಕಂಡೀಷನ್ಸ್ ಅದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೋಡಿ. ನೋಡೋದು ತೆಗಿಯಪ್ಪ, ನೋಡೋಣ ಕಾಪಿ ಏನೈತೆ ಏನಕ್ಕಂತ ಓದಕ್ ಕೊಡೋದಿಲ್ಲ. ಒಂದ್ಸತಿ ಓದೋದನ್ನ ಏನ್ ಇಡಬೇಕು, ಏನ್ ಇಡಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಬೈಲಾಸ್ ಏನದ ತೆಗೆದು ಓದೋ ಒಂದ್ಸತಿ. ಅಂದ್ರೆ ರೋಡ್ ಮ್ಯಾಗ ಎಲ್ಲಿ ಬೇಕಾದ್ರೆ 5,000 ರೂಪಾಯಿ ನಾವು ದುಡ್ಡು ಇಸ್ಕೊಳ್ಳೋರ. 14 ಲಕ್ಷ ಗಾಡಿಗಳು ಸಿಟಿ ಒಳಗೆ ಎಲ್ಲಿ ಅಡ್ಡಾಡ್ಬೇಕು? ಹೋಗ್ತಿದ್ವಿ ಸರ್ ಇವರಿಗೆ ಎಲ್ಲ ಸಮಸ್ಯೆ ಆಗ್ತದಲ್ಲ. 55 ರೂಪಾಯಿ ಕೊಟ್ಟು ಕರ್ಮತಾರೆ, ಕಿರ್ಕಿರಿ ಮತ್ತೆ ತಂದು ರೋಡ್ ಯಾಕೆ ಕೊಡ್ತಾರೆ? ರೋಡ್ ಎಲ್ಲ ಬಂದ್ ಮಾಡಿ ರೋಡ್ ಮ್ಯಾಗೆ ವ್ಯಾಪಾರ ಮಾಡಕ್ ಕೊಟ್ಟು ಕಲೆಕ್ಷನ್ ಕಲೆಕ್ಷನ್ ಮಾಡಿದ ಜನ ಹೆಂಗ್ ಹೇಳ್ಬೇಕ್ರಿ? ಹಿಂಗಾದ್ರೆ ಯಾರು ದಿನಕ್ಕೆ ಸಾಮಾನ್ಯ ಜನ ಇಲ್ಲಿ ಕಲೆಕ್ಷನ್ ಮಾಡಿ ದುಡ್ಡು ಕೊಡ್ತಾರ ನಿಮ್ಗೆ ಗೊತ್ತಿರಿ? ಅಲ್ರಿ ಮೇಡಮ್, ಅಲ್ಲಿ ತಾವು ನೋಡ್ತೀರಿ, ಇನ್ನ ನೋಡ್ತೀರಿ, ಅವರು ತಂದು ತಮಗೆ ದುಡ್ಡು ಕೊಡ್ತಾರೆ. ಅವ ಹೇಳ್ತಾನೆ ಇವ್ರು ಹೆಚ್ಚಾಗುತ್ತೆ ಹೇಳಿ, ಇವ್ರನ್ನ ಕೇಳಿ ಮೇಡಮ್ ಬುದ್ಧಿ. ನೀವು ಹೇಳ್ತೀರಿ ಒತ್ತು ಗಾಡಿ ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತೀರಿ, ಮತ್ತು ಇದನ್ನ ಮ್ಯಾಗ ಕಲೆಕ್ಟ್ ಮಾಡೋದಕ್ಕೆ 1 ವರ್ಷ ಆಯ್ತು. ಇದಕ್ಕೆ ತಾವು ನೋಡಿಲ್ವಾ? ನಾವು ಡೈಲಿ ಹೇಳ್ತೀವಿ ತಮಗೆ ರೋಡು ಪಬ್ಲಿಕ್ ಎಲ್ಲ ಅಲಿಗೇಷನ್ ಮಾಡ್ತಾ ಇದ್ದಾರೆ, ರೋಡ್ ಮೇಲೆ ವ್ಯಾಪಾರ ಮಾಡ್ತಾರೆ, ನಮಗೆಲ್ಲ ಬಂದು ಲೆಟರ್ ಬರೆದು ಕೊಡ್ತಾರೆ ರಸ್ತೆ ಮೇಲೆ ಫುಟ್ಪಾತ್ ಎಲ್ಲ ಬಂದು ಅಂತೇಳಿ. ಮತ್ತು ತಾವು ಇದಕ್ಕೆ ಕಲೆಕ್ಷನ್ ಮಾಡಿ ತಂದು ಕೊಟ್ಟು ತಾವು ಅದು ಜಮಾ ಮಾಡ್ಕೋತೀರಿ. ಈಗ ಅರ್ಥ ಏನು ಮೇಡಮ್? ತಮ್ಮ ಕಡೆ ಚೀಟಿ ಇದೆಯಲ್ಲ, ಈಗ ಇದೆಯಲ್ಲಮ್ಮ ಮೇಡಮ್, ಈ ಥರ ಮಾಡಿದ್ರೆ ಹೆಂಗೆ ಮೇಡಮ್? ಅವ್ರದ್ದೇನು ತಪ್ಪು? ಹಿಂಗಾದ್ರೆ ಆಯ್ತು ರೀ ಮೇಡಮ್, ಇಯರ್ಲಿ ಟೆಂಡರ್ ನೀವು ರೋಡ್ ಬಂದ್ ಮಾಡಿ ಈ ಥರ ಅಂಗಡಿ ಇಡಕ್ಕೆ ಕೊಟ್ಟಿದ್ದೀರಾ? ಮತ್ತೆ ಇದು ನೋಡ್ಲಿಲ್ವಾ ತಾವು? ಇದು ಅಥವಾ ಬೇರೆ ಕಡೆ ಇದೆ ಹೆಂಗ್ರಿ ಮೇಡಮ್? ಹಿಂಗಾದ್ರೆ ಹಾಗೆ ನಿಮ್ಮನ್ನ ನಂಬೇಕಾ ಅಥವಾ ಅವ್ರನ್ನ ನಂಬೇಕಾ? ನಾವು ಕಲೆಕ್ಷನ್ ಮಾಡೋಣ, ಅವನೇ ಗೆಳಕ್ಕೆ ಬಂದ್ಬಿಟ್ಟು ಪೊಲೀಸ್ ಜೊತೆ. ಇದು ಒದ್ದು ಗಾಡಿ ಅಂತಾರೇನ್ರಿ? ಅದು ನೋಡಿ ಫೋಟೋ ತಗೋತಾರೆ ಅಂತ. ಅದು ಒದ್ದು ಗಾಡಿ